ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ GT Neo 3T ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ ಒಂಥರ ಫ್ಲಾಗ್ಶಿಪ್ಪು ಅಲ್ಲ, ಈ ಕಡೆ ಮಿಡ್ ಎಂಡು ಅಲ್ಲ, ಅದ್ರ ಮಧ್ಯೆ ಲಾಂಚ್ ಆಗಿರುವಂಥದ್ದು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ ಬೇರೆ ಇನ್ನೂ ರಿವೀಲ್ ಆಗಿಲ್ಲ. ನಂಗನಿಸ್ತಂಗೆ ಸುಮಾರು 30,000 ಪ್ರೈಸ್ ರೇಂಜಲ್ಲಿ ಈ ಒಂದು ಫೋನ್ನ ಬೇಸ್ ವೇರಿಯಂಟು ಲಾಂಚ್ ಆಗಬಹುದು. ಜೊತೆಗೆ ಫ್ಲಿಪ್ಕಾರ್ಟ್ನ ಈ ಒಂದು ಬಿಗ್ ಬಿಲಿಯನ್ ಡೇ ಟೈಮಲ್ಲಿ ಏನೋ 7,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತಂತೆ, ಬ್ಯಾಂಕ್ ಆಫರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು. ಈ ಮುಖಾಂತರ ಈ ಒಂದು ಸ್ಮಾರ್ಟ್ಫೋನ್ನ ಸುಮಾರು 25,000 ರೇಂಜಲ್ಲಿ ಮೋಸ್ಟ್ಲಿ ಪರ್ಚೇಸ್ ಮಾಡುವ ಸಾಧ್ಯತೆ ಇರುವಂಥದ್ದು. ಈ ಪ್ರೈಸ್ ರೇಂಜ್ಗೆ ಒಂದು ಆಫರ್ ಟೈಮಲ್ಲಿ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ಒಳಗೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ನಿಮಗೆ ಸಿಗ್ತಾ ಇರುವಂಥದ್ದು. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನ್ ಒಳಗೆ ಸಿಗುತ್ತೆ. ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ, ಒಂದು ಲೆವೆಲಿಗೆ ಪ್ರೀಮಿಯಮ್ ಅಂತ ಅನ್ನಿಸ್ತದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಸಿಗ್ತಾ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ನಂತರ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, 80 ವ್ಯಾಟು ಅಂತ ಅಂದರೆ. ಮತ್ತು USB Type-C ಡಾಟಾ ಕೇಬಲ್ ಇರುವಂಥದ್ದು, Type A ಇಂದ Type-C, ಒಳ್ಳೆ ಕ್ವಾಲಿಟಿಯ ಕೇಬಲ್. ಅದನ್ನು ಬಿಟ್ಟರೆ ಬೇರೇನು ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗುತ್ತೆ. ತುಂಬ ಯುನೀಕ್ ಆದಂಥ ಬ್ಯಾಕ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್. ಚದುರಂಗದ ಬೋರ್ಡ್ ಇರುತ್ತೆ ಗೊತ್ತಾ, ಚೆಸ್ ಬೋರ್ಡ್ ಇರುತ್ತಲ್ಲ, ಸೊ ಆ ರೀತಿ ಟೆಕ್ಸ್ಚರ್ ಡಿಸೈನ್ನ ಹೊಂದಿರುವಂಥ ಬ್ಯಾಕು ತುಂಬ ಯುನೀಕ್ ಆಗಿದೆ. ಈ ಒಂದು ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇರುವಂಥದ್ದು. ಸುಮಾರು 194 ಗ್ರಾಮ್ ವೆಯ್ಟ್ ಇದೆ ಮತ್ತು 8.7 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಕೈಲಿ ಇಟ್ಕೊಂಡ್ರೆ ಒಂದು ರೀತಿ ಬ್ಯಾಲೆನ್ಸ್ಡ್ ವೆಯ್ಟ್ ಅನಿಸುತ್ತೆ, ಒಂದು ಲೆವೆಲ್ ಲೈಟ್ ಅಂತಲೇ ಅನಿಸುತ್ತೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಗೊರಿಲ್ಲಾ ಗ್ಲಾಸ್ 5, ಸೂಪರ್ ವಿಷಯ. ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ನೀವು ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಸಣ್ಣದಾಗಿ ಇದೆ. ಬಾಟಮ್ ಬೆಸಲ್ ಕೂಡ ಒಂದು ಲೆವೆಲಿಗೆ ಸಣ್ಣದಾಗಿದೆ ಅಂತೀನಿ, ಫುಲ್ ಅಲ್ಲ, ಒಂದು ಲೆವೆಲಿಗೆ. ಫ್ರಂಟಿಂದ ಒಂದು ಒಳ್ಳೆ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಇನ್ನೂ ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಬೇಜಾರಾಗುವಂಥ ವಿಷಯ. ಇದು ನೋಡೋದಕ್ಕೆ ಗ್ಲಾಸ್ ರೀತಿ ಕಂಡ್ರೂ ಸಹ ಇದೊಂದು ಪ್ಲಾಸ್ಟಿಕ್ ಬ್ಯಾಕ್ ಆಗಿರುವಂಥದ್ದು. ಒಂದು ಖುಷಿ ವಿಷಯನಪ್ಪ ಅಂತ ಅಂದರೆ ಸ್ಮಡ್ಜಸ್ ಬೀಳಲ್ಲ, ಸ್ಕ್ರ್ಯಾಚ್ ಆದರೆ ಅಷ್ಟೊಂದು ಕಾಣಲ್ಲ. ಬಟ್ ಸ್ಟಿಲ್ ನೀವು ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಲುಕ್ ಮಾತ್ರ ಹೆವಿ ಪ್ರೀಮಿಯಮ್ ಆಗಿರುವಂಥದ್ದು. ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸಲ್ಲ. ಆಬ್ವಿಯಸ್ಲಿ ಕಡಿಮೆ ದುಡ್ಡು ಅಲ್ಲ, 30,000 ಅಂದರೆ, ಬಟ್ ಸ್ಟಿಲ್ ತುಂಬ ಪ್ರೀಮಿಯಮ್ ಫೀಲ್ನ ಕೊಡುತ್ತೆ. ಹಿಂದ್ಗಡೆಯಿಂದ ಸಕಾಲ ಕಾಣುತ್ತೆ ಫೋನ್ ಮಾತ್ರ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯೂಯಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನ್ ಇರುವಂಥ ಫ್ರೇಮ್ ಬಂದ್ಬಿಟ್ಟು ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಮೋಸ್ಟ್ಲಿ ಕೆಲವೊಂದು ಸ್ಮಾರ್ಟ್ಫೋನ್ 30,000 ರೇಂಜಲ್ಲಿ, 32,000 ರೇಂಜಲ್ಲೆಲ್ಲ ನಿಮಗೆ ಕೆಲವೊಂದು ಫೋನಲ್ಲಿ ಮೆಟಾಲಿಕ್ ಫ್ರೇಮ್ ಕೂಡ ಸಿಗುತ್ತೆ. ಇವ್ರು ಕೊಟ್ಟಿದ್ರೆ ಸಖತ್ ಖುಷಿ ಆಗ್ತಿತ್ತು ನನಗೆ. ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ನಿಮಗೆ ಇದರಲ್ಲಿ ಸಿಗ್ತಾಯಿಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, ಆಯಿತಾ. ಸೊ 2 ಸಿಮ್ಮನ್ನು ನೀವು ಹಾಕೊಬೋದು. ಓವರಾಲ್ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಓಕೆ ಅಂತೀನಿ, ಅದೇ ಇಂಪ್ರೆಸಿವ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಅಟ್ಲೀಸ್ಟ್ ಗ್ಲಾಸ್ ಬ್ಯಾಕನ್ನು ಕೊಟ್ಟಿದ್ರೆ ಸಖತ್ ಇಂಪ್ರೆಸ್ ಮಾಡ್ತಾ ಇತ್ತು ನನಗೆ. ಈ ಒಂದು ಬೆಲೆಗೆ ಮೆಟಾಲಿಕ್ ಫ್ರೇಮ್ ಬೇಡ, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಫುಲ್ ಖುಷಿಯಾಗಿ ಹೋಗ್ತಾ ಇದ್ದೆ ನಾನು. ಸೊ ಬಿಲ್ಡ್ ಕ್ವಾಲಿಟಿ ಓಕೆ ಅಂತೇಳಿ, ಲುಕ್ ಮಾತ್ರ ಬೆಂಕಿ ಇದೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ 6.62 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು, ಆಯಿತಾ. ಸೊ ಡಿಸ್ಪ್ಲೇ ಸಖತ್ತಾಗಿದೆ, ಹೆವಿ ಬ್ರೈಟಾಗಿ ಕೂಡ ಇರುವಂಥದ್ದು. 1300 ನೆಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಹೊಂದಿದೆ. 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಸೊ ತುಂಬ ಸ್ಮೂತ್ ಆಗಿರುವಂಥ ಡಿಸ್ಪ್ಲೇ. ಟಚ್ ರೆಸ್ಪಾನ್ಸ್ ಕೂಡ ಸಖತ್ತಾಗಿದೆ. ತುಂಬ ಒಳ್ಳೆ ಡಿಸ್ಪ್ಲೇ ಅನ್ನಿಸ್ತು. ಒಂದು ಪ್ರೈಸ್ ರೇಂಜ್ಗೆ ಎಲ್ಲೂ ಕಾಂಪ್ರಮೈಸ್ ಮಾಡಿದ್ರೆ ಅಂತ ಅನಿಸಿಲ್ಲ. ಸೊ ನನಗೆ ಇಷ್ಟ ಆಯಿತು ಡಿಸ್ಪ್ಲೇ. ಒಂಥರ ವ್ಯೂಯಿಂಗ್ ಆ್ಯಂಗಲ್ ಕೂಡ ತುಂಬ ಚೆನ್ನಾಗಿದೆ. E4 AMOLED, ಸೊ ಸೂಪರ್ ಡಿಸ್ಪ್ಲೇ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲೂ ಕಾಂಪ್ರಮೈಸ್ ಮಾಡಿಲ್ಲ. ಆದರೆ ಇದು 10 ಬಿಟ್ ಕಲರ್ನ ಸಪೋರ್ಟ್ ಮಾಡೋದಿಲ್ಲ, ಅದೊಂದು ಬೇಜಾರಾಯಿತು. ಬಟ್ ಸ್ಟಿಲ್ ಕೊಟ್ಟೆ ಚೆನ್ನಾಗಿರೋದು, ಬಟ್ ಏನು ತೊಂದರೆ ಇಲ್ಲ. ಈ ಬೆಲೆಗೆ ಮೋಸ್ಟ್ಲಿ 1-2 ಫೋನಲ್ಲಿ ಸಿಗ್ಬೋದೇನೋ 10 ಬಿಟ್ ಕಲರ್ನ ಸಪೋರ್ಟ್ ಆಗುವಂಥ ಡಿಸ್ಪ್ಲೇ. ಒಂದು ತಲೆ ಇಟ್ಕೊಳ್ಳಿ, HDR10+ ಬೇರೆ,
10 ಬಿಟ್ ಕಲರ್ ಸಪೋರ್ಟ್ ಆಗುವಂಥದ್ದು ಬೇರೆ. ಸೊ HDR10+ ಒಂದು ಫಾರ್ಮೇಟ್, ಅದೊಂದು ಡಿಕೋಡ್ ಮಾಡಬಲ್ ಅಂತ ಸಾಮರ್ಥ್ಯನ ಹೊಂದಿರುತ್ತೆ. ಅಷ್ಟು ಕೆಲವೊಂದಿಷ್ಟು ಒಂದು ಕ್ರೈಟೀರಿಯಾ ಇರುತ್ತೆ, ಇಷ್ಟು ಬ್ರೈಟ್ನೆಸ್ ಇರಬೇಕಾದ್ರೆ ಸಪೋರ್ಟ್ ಆಗಬೇಕು ಅಂತ ಅಲ್ಲ. ಸೊ 10 ಬಿಟ್ ಅಂತ ಅಂದರೆ 1 ಬಿಲಿಯನ್ ಕಲರ್ನೇ ಒಂದು ಡಿಸ್ಪ್ಲೇ ಹಾರ್ಡ್ವೇರ್ ಸಪೋರ್ಟ್ ಮಾಡುತ್ತೆ, HDR10+ ಬೇರೆ. ಸೊ ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅನ್ಸೋದಕ್ಕೆ ಒಂದು ಫೋನು 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 8GB RAM ಮತ್ತು 128GB ಸ್ಟೋರೇಜ್, ಮತ್ತು ಇನ್ನೊಂದು 8GB RAM ಮತ್ತು 256GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮು. ಇದೊಂದು ವಿಷಯ ನಂಗೆ ಸ್ವಲ್ಪ ಬೇಜಾರು ಮಾಡ್ತು. ಈ ಒಂದು ಬೆಲೆಗೆ DDR5 ಕೊಡ್ಬೋದಾಗಿತ್ತು. ಇದೇ ರೀಸನಿಂಗ್ ನಾನು ಒಂಥರ ಫ್ಲ್ಯಾಗ್ಶಿಪ್ಪು ಅಲ್ಲ, ಮಿಡ್ ಎಂಡು ಅಲ್ಲ ಅಂತ ಅಂದೆ. ನಿಮಗೆ 10,000 ರೂಪಾಯಿ ಫೋನಲ್ಲೂ ಕೂಡ ಸೇಮ್ LPDDR4X ಹೊಂದಿರುವಂಥ ರ್ಯಾಮ್ ಸಿಗುತ್ತೆ. ಇದರಲ್ಲೂ ಕೂಡ ಅದನ್ನೇ ಕೊಟ್ಟಿದ್ದಾರೆ. ಇನ್ನು ಸ್ಟೋರೇಜಿಗೆ ಬಂತು ಅಂತಂದರೆ ಒಂದು ಒಳ್ಳೆ ವಿಷಯ, ಇದರಲ್ಲಿ UFS 3.1 ಸ್ಟೋರೇಜ್ ಕೊಟ್ಟಿದ್ದಾರೆ. ಅದು ನನಗೆ ಓಕೆ ಅನ್ನಿಸ್ತು, ಆಯಿತಾ, ಒಂದು ಒಳ್ಳೆ ವಿಷಯ. ಆದರೆ ರ್ಯಾಮನ್ನು DDR5 ಕೊಡಬೇಕಾಗಿತ್ತು ಒಂದು ಬೆಲೆಗೆ. ಸೊ ಸ್ವಲ್ಪ ಬೇಜಾರಾಯ್ತು ನನಗೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲಿ ಒಂದು ಒಳ್ಳೆ ಪ್ರೊಸೆಸರ್ನೇ ಹಾಕಿದ್ದಾರೆ. Snapdragon 870 5G ಪ್ರೊಸೆಸರ್ ಒಂದು ಲೆವೆಲ್ಗೆ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂತಲೇ ಅನ್ಬೋದು. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡಿದಂಗೆ ಸುಮಾರು 7,20,000 ರೇಟಿಂಗನ್ನು ಕೊಡ್ತಾ ಇರುವಂಥದ್ದು, ಆಯಿತಾ. ಇದು ತುಂಬ ಸ್ಟೇಬಲ್ ಪ್ರೊಸೆಸರ್, ಜಾಸ್ತಿ ಹೀಟ್ ಕೂಡ ಆಗೋದಿಲ್ಲ, ಆಯಿತಾ. ನಂಗೆ ಅನ್ನಿಸ್ದಂಗೆ ಇದಾದ ನಂತರ ಬಂದಂಥ ಪ್ರೊಸೆಸರ್ಗಳು, ಫಾರ್ ಎಕ್ಸಾಂಪಲ್ Snapdragon 888+ ಏನಿದೆ, ಅವೆರಡೂ ಕೂಡ ಅಷ್ಟೊಂದು ಸ್ಟೇಬಲ್ ಪ್ರೊಸೆಸರ್ ಆಗಿರಲಿಲ್ಲ. ಸ್ವಲ್ಪ ಹೀಟ್ ಕೂಡ ಆಗ್ತಾಯಿತ್ತು, ಪವರ್ ಕನ್ಸಂಪ್ಷನ್ ಕೂಡ ಸ್ವಲ್ಪ ಜಾಸ್ತಿ ಇತ್ತು. ಅದನ್ನು ಬಿಟ್ಟರೆ ನಂಗೆ ಅನ್ನಿಸ್ದಂಗೆ ಒನ್ ಆಫ್ ದ ಬೆಸ್ಟ್ ಪ್ರೊಸೆಸರ್ ಇದು Snapdragon 870. ಸೊ ಆಲ್ಮೋಸ್ಟ್ ಪ್ರತಿಯೊಂದು ಗೇಮನ್ನು ಎಕ್ಸ್ಟ್ರೀಮಲ್ಲೇ ಆಡ್ಕೊಬೋದು, ಅಲ್ಟ್ರಾ ಎಕ್ಸ್ಟ್ರೀಮ್ ಹೆಂಗೆ ಬೇಕಾದ್ರೂ ಆಡ್ಬೋದು, ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋಕ್ಕೆ ತೊಂದರೆನೇ ಆಗೋದಿಲ್ಲ, ಆಯಿತು. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ. ನ್ಯಾವಿಗೇಷನ್ ಮಾಡಬೇಕಾದ್ರೆ ತುಂಬ ಸ್ಮೂತ್ ಅನ್ನಿಸ್ತು ನನಗೆ, ಎಲ್ಲೂ ಕೂಡ ಸ್ಲೋ ಅಂತ ಅನಿಸಿಲ್ಲ. ಸಖತ್ತಾಗಿದೆ, ತುಂಬ ಫಾಸ್ಟ್ ಆಗಿರುವಂಥದ್ದು. ಸೊ ತಲೆಗೆಡಿಸ್ಕೊಂಬೇಡಿ, ಒಂದು ಪ್ರೈಸ್ ಅಂಜಿಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಈ ಬೆಲೆಗೆ ಪರವಾಗಿಲ್ಲ, ಒಂದು ಒಳ್ಳೆ ಪ್ರೊಸೆಸರ್ನ ಹಾಕಿದ್ದಾರೆ. ಆದರೆ ಒಂದು ವಿಷಯ ತಲೆಹಿಡ್ಕೊಳ್ಳಿ, ನಿಮಗೆ 30,000 ರೂಪಾಯಿಗೆ ಈ ಬೆಲೆಗೆ Snapdragon 888 ಕೂಡ ಸಿಗುತ್ತೆ. ಮೋಸ್ಟ್ಲಿ ಆಫರಲ್ಲಿ ಇನ್ನೂ ಕಡಿಮೆಗೆ ಸಿಗ್ಬೋದೇನೋ. 22,000ಕ್ಕೆಲ್ಲ ನಿಮಗೆ Snapdragon 888 ಹೊಂದಿರುವಂಥ ಫೋನ್ಗಳು ಸಿಗ್ತವೆ. ಇದು ಮೋಸ್ಟ್ಲಿ ಏನು ಹೇಳಿದೆ, ನಿಮ್ಗೆ 7,000 ಆಫ್ ಆಗಿ 25,000ಕ್ಕಿಂತ 1,000-2,000 ಕಡಿಮೆಗೂ ಸಿಗ್ಬೋದು. ಒಟ್ಟಿಗೆ ನಾನು 25 ಅಂತ ರೌಂಡ್ ಆಫ್ ಮಾಡ್ತಾ ಇದ್ದೀನಿ ಅಷ್ಟೇ. 7,000 ಡಿಸ್ಕೌಂಟ್ ಅಂದರೆ ಮೋಸ್ಟ್ಲಿ 23,000 ಆಗುತ್ತೆ, ಬಟ್ ಸ್ಟಿಲ್ 25,000 ಅಂತ ರೌಂಡ್ ಆಫ್ ಮಾಡ್ತಾ ಇದ್ದೀನಿ. ಸೊ ಈ ಬೆಲೆಗೆ ಓಕೆ ಅಂತೀನಿ. ಇದರ ಜೊತೆಗೆ ಒಂದು ಫೋನಲ್ಲಿ GT ಮೋಡ್ ಅಂತ ಇದೆ, ಆಯಿತಾ, ಗೇಮ್ ಮೋಡ್ ಒಂದು ರೀತಿ. ಅದನ್ನು ನೀವು ಆನ್ ಮಾಡಿದ್ರೆ ಸೊ ಈ ರೀತಿ ಸ್ವಿಚ್ ಆಗುತ್ತೆ, ಒಂದು ರೀತಿ ಗೇಮಿಗೆ ಸ್ವಲ್ಪ ಪ್ರಿಯಾರಿಟಿ ಕೊಡುತ್ತೆ ಅಷ್ಟೇ ಒಂದು ಫೋನು, ಬೇರೆ ಏನೇನಿಲ್ಲ. ಸೊ ಪ್ರೊಸೆಸರ್ ತುಂಬ ಒಳ್ಳೆಯ ಪ್ರೊಸೆಸರ್. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೈನ್ ಸೆನ್ಸರ್ 64 ಮೆಗಾಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಮೈನ್ ಸೆನ್ಸರ್. ಇದರಲ್ಲಿ ಯಾವುದೇ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಸಿಗ್ತಲ್ಲ, ಬಟ್ ಸ್ಟಿಲ್ ಇದು ತೆಗೆಯುವಂಥ ಫೋಟೋ ಸೂಪರ್ ಆಗಿದೆ, ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋನ ತೆಗೆಯುತ್ತೆ. ಒಂದು ಬೆಲೆಗೆ ಆಲ್ಮೋಸ್ಟ್ ನೀವು ಯಾವ ಫೋನ್ ತೊಗೊಂಡ್ರೂ ಕೂಡ ಸಿಮಿಲರ್ ಕ್ಯಾಮ್ರಾ ಕ್ಲಾರಿಟಿ ಸಿಗುತ್ತೆ ಅಂತ ಅನ್ನಿಸ್ತು. ಔಟ್ಡೋರ್ ಇಂಡೋರ್ 2 ಶಾಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅನ್ನಿಸ್ತು. ಸೊ ಸೂಪರ್ ಕ್ಯಾಮ್ರಾ. ಒಂದು ಫೋಟೋ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಇದು ವೈಡ್ ಆಗೇನೋ ಇದೆ, ಕ್ಲಾರಿಟಿ ಓಕೆ ಅಂತೀನಿ, ಅದನ್ನು ಕೂಡ ತೋರಿಸ್ತಾ ಇದ್ದೀನಿ. ಡೀಟೇಲ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಬಟ್ ಝೂಮ್ ಮಾಡಿದ್ರೆ ಆ ಪಿಕ್ಸೆಲ್ ರಿಟೇನ್ ಆಗಿರಲ್ಲ. ಸೊ ಏನು ಮೈನ್ ಸೆನ್ಸರ್ಗೂ ಅದಕ್ಕೂ ನೀವು ಕಂಪೇರ್ ಅಂತೂ ಮಾಡೋದಕ್ಕಾಗಲ್ಲ, ಬಟ್ ಸ್ಟಿಲ್ 8 ಮೆಗಾಪಿಕ್ಸೆಲ್ ಆಗಿರೋದ್ರಿಂದ ಆ ಒಂದು ಝೂಮ್ ಮಾಡಿದಾಗ ಕ್ಲಾರಿಟಿ ನಿಮಗೆ ಅಷ್ಟೊಂದು ಸಿಗೋದಿಲ್ಲ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಮ್ಯಾಕ್ರೋ ಲೆನ್ಸ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಎಲ್ಲ ಸುಮ್ಮನೆ ಕೊಟ್ಟಿದ್ದಾರೆ, ಪರವಾಗಿಲ್ಲ, ಅಂಥ ಹೆವಿ ಮ್ಯಾಕ್ರೋ ಅಂತಲೂ ಅನ್ನಲ್ಲ. ಸೊ ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಇಷ್ಟ ಆಯಿತು, ಚೆನ್ನಾಗಿದೆ, ಒಂದು ಒಳ್ಳೆ ಕ್ವಾಲಿಟಿಯ ಫ್ರಂಟ್ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇಷ್ಟ ಆಯ್ತು ನನಗೆ. ಆ ಒಂದು ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. B2 ಒಂದು ಕ್ಲಾರಿಟಿಯನ್ನು ಹಂಗೆ ರಿಟೇನ್ ಮಾಡುತ್ತೆ, ಟೆಕ್ಸ್ಚರ್ ಹಂಗೆ ಕಾಣುತ್ತೆ. ಸೊ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ, ಇಷ್ಟ ಆಯಿತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತಂದರೆ ರಿಯರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HDಯಲ್ಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಆ ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ. ಸೊ ಈ ಒಂದು ಬೆಲೆಗೆ ಕ್ಯಾಮ್ರಾ ಓಕೆ ಅಂತೀನಿ. ಅದೇ 22,000 ರೂಪಾಯಿಗೆ, 22,000ರಿಂದ 25,000 ರೂಪಾಯಿಗೆ ಒಂದು ಒಳ್ಳೆ ಕ್ಯಾಮ್ರಾ, ಆಯಿತಾ, 30,000 ರೂಪಾಯಿಗಲ್ಲ. ಸೊ ಈ ಬೆಲೆಗೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ದಾರೆ. ತುಂಬ ಫಾಸ್ಟ್ ಆಗಿದೆ, ಪಟ್ ಅಂತ ಅನ್ಲಾಕ್ ಮಾಡೋದು, ಪಟ್ 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 ಅಂತ ನೋಡ್ತಾ ಇದ್ದೀರಾ, ಸ್ವಲ್ಪ ಡಿಲೇ ಇಲ್ಲ. ಕ್ಲಿಕ್ ಮಾಡಿದ ತಕ್ಷಣ ಪಟ್ ಅಂತ ಅನ್ಲಾಕ್ ಆಗುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ,
ರಿಯಲ್ಮಿದು ಬಿಡಿ, ನೀವು ಫೇಸ್ ಅನ್ಲಾಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಹೆಂಗೆ ಅನ್ಲಾಕ್ ಮಾಡೋದ್ರೆ ಪಾಟ್ ಸೂಪರ್ ವಿಷಯ. ಇನ್ನು ಇದನ್ನ ಬಿಟ್ಟರೆ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಸೂಪರ್ ವಿಷಯ. ಜೊತೆಗೆ ಬಾಕ್ಸಲ್ಲಿ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೊ ತುಂಬ ಫಾಸ್ಟಾಗಿ ಒಂದು ಫೋನ್ನ ಚಾರ್ಜ್ ಕೂಡ ಮಾಡುತ್ತೆ. ಸೊ ಇದರಲ್ಲಿ ಯಾವುದೇ ಕಾಂಪ್ರಮೈಸ್ನ ಅವರು ಮಾಡಿಲ್ಲ. ಹೆವಿ ಇಂಪ್ರೆಸಿವ್ ವಿಷಯ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಸ್ಟಿರಿಯೋ ಸ್ಪೀಕರು ಜೊತೆಗೆ ಡಾಲ್ಬಿ ಅಟ್ಮೋಸ್ನ ಕೂಡ ಸಪೋರ್ಟ್ ಮಾಡುತ್ತೆ. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ ಮತ್ತು ಜೋರಾಗಿ ಕೂಡ ಕೇಳುತ್ತೆ ಆಯಿತಾ. ಈ ಒಂದು ಸೆಕೆಂಡ್ರಿ ಸ್ಪೀಕರ್ ಕೂಡ ತುಂಬ ಜೋರಾಗಿರುವಂಥದ್ದು, ಸಖತ್ ಇಂಪ್ರೆಸ್ ಮಾಡ್ತು ಸ್ಪೀಕರ್, ಸೂಪರ್ ಆಗಿದೆ. ಇನ್ನು OS ಗೆ ಬಂತು ಅಂತ ಅಂದರೆ ಇದರಲ್ಲಿ ಆಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ ರಿಯಲ್ಮಿ UI ಇರುವಂಥದ್ದು ಆಯಿತಾ. ಸೊ ಇದೇ ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಫುಲ್ ಸ್ಟಾಕ್ ಆ್ಯಂಡ್ರಾಯ್ಡ್ ಅಲ್ಲ, ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ ಆಯಿತಾ. ಸೊ ಒಂದು ಬೇಜಾರಾಯ್ತು ನನಗೆ, ಅದನ್ನೆಲ್ಲ ಅನ್ಇನ್ಸ್ಟಾಲ್ ಕೂಡ ಮಾಡ್ಬೋದು. ಒಟ್ಟಿಗೆ ಒಂದು ಖುಷಿ ವಿಷಯನಪ್ಪ ಅಂತಂದರೆ ಯೂಸ್ ಮಾಡ್ತಿರ್ಬೇಕಾದ್ರೆ ಒಂಥರ ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲ್ನ ಕೊಡುತ್ತೆ. ತುಂಬ ಸ್ಮೂತ್ ಆಗಿರುವಂಥದ್ದು, ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ 120 Hzಗೆ. ಸೊ ಅದರಿಂದ ಒಂದು ಫೀಲ್ ಚೆನ್ನಾಗಿದೆ. ಸೊ OS ಸೂಪರ್ ವಿಷಯ. ಮೋಸ್ಟ್ಲಿ ಸಾಫ್ಟ್ವೇರ್ ಅಪ್ಡೇಟ್ನ ಒಂದು 2 ವರ್ಷ ಕೊಡ್ಬೋದು. ಎಷ್ಟು ವರ್ಷ ಕೊಡ್ತಾರೆ ಅಂತ ಏನೂ ಹೇಳಿಲ್ಲ, ಬಟ್ ಒಂದು 2 ವರ್ಷ ಕೊಡಬಹುದು ನಂಗೆ ಅನ್ನಿಸ್ತಂಗೆ. ಇದನ್ನು ಬಿಟ್ಟರೆ ಈ ಒಂದು ಫೋನಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಸಪೋರ್ಟ್ ಆಗುತ್ತೆ. ಬ್ಲೂಟೂತ್ 5.2 ಕೂಡ ಇರುವಂಥದ್ದು ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇದೆ. ಸೊ ಬೆಂಕಿ ವಿಷಯ. ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನ ಈ ಒಂದು ಫೋನಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಫೋನ್ನ ಕೆಲವೊಂದು ಮೇನ್ ಫೀಚರ್ಸ್. ಆಗಲೇ ಹೇಳಿದ್ನಲ್ಲ, ಫ್ಲ್ಯಾಗ್ಶಿಪ್ಪು ಅಲ್ಲ, ಒಂಥರ ಮಿಡ್ ಎಂಡ್ಗಿಂತ ಸ್ವಲ್ಪ ಹೈಯರ್ ಮಿಡ್ ಎಂಡ್ ಅಂತ ಬೇಕಾದ್ರೆ ಅನ್ಬೋದು. ಸೊ ಅದ್ರ ಮಧ್ಯೆ ಬರುತ್ತೆ ನೋಡೋದಕ್ಕೆ ಹೋದರೆ. ಸೊ ಏನಕ್ಕೆ ಇದರಲ್ಲಿ DDR5 ಕೊಟ್ಟಿದ್ರೆ ಫ್ಲ್ಯಾಗ್ಶಿಪ್ ಅಂತಲೇ ಅನ್ಬಿಡ್ಬೇತಾಗಿ ಆಗಿದ್ದಾಗಲಿ. DDR5 ರ್ಯಾಮ್ ಕೊಟ್ಟಿದ್ರೆ ಫ್ಲ್ಯಾಗ್ಶಿಪ್ ಅಂದರೆ ಅನ್ಬಿಡುವೆ. ಅದೊಂದು ಮಿಸ್ ಮಾಡಿಬಿಟ್ರು. ಅದೊಂದಕ್ಕೆ ನನಗೆ ಸ್ವಲ್ಪ ಬೇಜಾರಾಯಿತು. ಮತ್ತು ಗ್ಲಾಸ್ ಬ್ಯಾಕ್ ಇಲ್ಲ, ಮೆಟಾಲಿಕ್ ಫ್ರೇಮ್ ಬಿಡಿ, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಫ್ಲ್ಯಾಗ್ಶಿಪ್ ಅಂದರೆ ಅನ್ಬಿಡುವೆ ಬೇಕಾರೆ. ಸೊ ಆ ರೀತಿ. ಸೊ ನೋಡಿ, 22,000ಕ್ಕೆ ಇನ್ ಕೇಸ್ ವಿತ್ ಆಫರ್ 22,000 ರೂಪಾಯಿಗೆ ನಿಮಗೆ ಸಿಕ್ತು ಅಂತ ಅಂದರೆ ಆಯಿತಾ. ವಿತೌಟ್ ಆಫರು 30,000, ಏನೋ 7,000 ಡಿಸ್ಕೌಂಟ್ ಕೊಡ್ತಾರಂತೆ ಈ ಒಂದು ಸೇಲ್ ಟೈಮಲ್ಲಿ. ಸೊ 22-23,000 ರೂಪಾಯಿಗೆ ಸಿಕ್ತು ಅಂತಂದರೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು ಒಂದು ಸ್ಮಾರ್ಟ್ಫೋನ್. ಸೊ ನೋಡಿ, ಯೋಚನೆ ಮಾಡಿ, ನಿಮ್ಮ ರಿಕ್ವೈರ್ಮೆಂಟ್ ಮೀಟ್ ಆಯಿತು ಅಂದರೆ ಆರಾಮಾಗಿ ಒಂದು ಆಪ್ಷನ್ ಇಟ್ಕೊಬೋದು. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಾನು ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.